ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಮತ್ತು ಇರಾನ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಈ ಕದನ ವಿರಾಮ ಆಗ್ಬೋದು ಅಂತ ಅನ್ಕೊಳ್ಳೋಣ. ಇಸ್ರೇಲ್ ಸ್ಟ್ಯಾಂಡ್ ಏನಿರುತ್ತೆ ಈ ಎರಡು ದೇಶಗಳ ಮಧ್ಯೆ? ಅಲ್ಲ, ಇಸ್ರೇಲು ಪದೇ ಅದನ್ನು ಹೇಳ್ತಾ ಇರೋದು. ಇಸ್ರೇಲ್ ಯಾವತ್ತೂ ಕೂಡ ಯುದ್ಧವನ್ನು ನಿರಂತರವಾದಂಥ ಒಂದು ಆಯಾಮವಾಗಿ ಇಟ್ಕೊಂಡೇ ಬಂದಿದೆ. ಅದು ಯುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ತನ್ನ ಅಸ್ತಿತ್ವ. ಯಾಕೆಂದರೆ ಇಲ್ಲಿ ಎರಡು ಥರ ಇದೆ. ಯುದ್ಧ ಅಂತಕ್ಕಂಥದ್ದಿಲ್ಲಿ ಬೇರೆ ಎಲ್ಲರಿಗೂ ಕೂಡ ಆಪ್ಷನ್ನು, ಅವ್ರಿಗೆ ಅನಿವಾರ್ಯತೆ. ಯಾಕೆಂದರೆ ಇದು ಮೇನ್ ಪ್ರಾರಂಭ ಆಗಿದ್ದೇ ಇರಾನು ಮತ್ತು ಇದು ಅಮೇರಿಕ ಕಾರಣಗಳು ಬೇರೆ ಏನಿರ್ಬೋದು. ಆದರೆ ಇರಾನು ಮತ್ತು ಇಸ್ರೇಲಿನ ಕಾರಣ ಏನು ನೋಡಿದ್ರೆ ಧಾರ್ಮಿಕ ಅವರ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ಗಳು. ಆ ಒಂದು ಬಂದಾಗ ಅವ್ರನ್ನ ಉಳಿಸಲೇಬಾರ್ದು, ಒಬ್ಬ ಯಹೂದಿನ ಉಳಿಸಬಾರ್ದು ಅಂತಕ್ಕಂಥ ಒಂದು ಮನಸ್ಥಿತಿ ಇವ್ರದ್ದಿದ್ದಾಗ ಪ್ರಾರಂಭದ ಕಾರಣ ಅದಾಗಿರೋವಂಥದ್ದು. ಆಗ ತನ್ನ ನೆರೆಹೊರೆಯರಾಗಿರ್ತಕ್ಕಂಥವ್ರು ಯಾವುದೋ ಒಂದು ಕಾರಣಕ್ಕಾಗಿ ಇವತ್ತಿನ 20ನೇ ಶತಮಾನದಲ್ಲಿ ಆ ಒಂದು ಧಾರ್ಮಿಕ ಮೂಲಭೂತವಾದಿತನದಿಂದ ಹೊರಬಂದು ಬದುಕನ್ನು ಭಾಳ ಪ್ರಾಮುಖ್ಯ ಕೊಡಬೇಕಾದಂಥ ಕಾಲಘಟ್ಟದಲ್ಲಿ ತನ್ನ ಇಸ್ಲಾಮಿಸಮನ್ನು ಭಾಳ ಒಂದು ಧಾರ್ಮಿಕ ಮೂಲಭೂತವಾದವನ್ನು ಪ್ರತಿಪಾದಿಸಬೇಕು ಅಂತ ಒಂದು ನಿಧಾನ ಹೊರಟಾಗ ಯಹೂದಿಯವರಿಗೆ ಬೇರೆ ಏನೇ ಇಲ್ಲ, ಅವ್ರು ಉಳಿಬೇಕು. ಅವರು ತನ್ನ ಅಸ್ತಿತ್ವಕ್ಕಾಗಿ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನಂಗೆ ತನ್ನ ಉಳಿವಣಿಗೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಅವರು ಯುದ್ಧ ಯಾವಾಗಲೂ ಎಚ್ಚರ ಮತ್ತು ಎಚ್ಚರಿಕೆ ಇರಲೇಬೇಕು. ಅವರು ಅಂದರೆ ಇದು ತಾತ್ಕಾಲಿಕ ಬ್ರೇಕ್ ಅಷ್ಟೇ. ಇದು ಅಂದರೆ ಅವ್ರು ಯಾವಾಗಲೂ ಅವರು ಆತಂಕದಲ್ಲಿ ಇರೋದ್ರಿಂದ ಅವ್ರಿಗೆ ಯಾವಾಗ ತನ್ನ ಮೇಲೆ ಇವರು ಮಾಡಬೇಕು ಅಂತ ಹೊರಟಾಗೆಲ್ಲ ಅವ್ರು ಮಾಡ್ತಾರೆ. ಈಗ ತಾತ್ಕಾಲಿಕ ಬೇಕಾದ ಪ್ರಿಪ್ರೇಷನ್ ಈಗ ರಿಜುವಿನೇಟ್. ಅಮೆರಿಕ ರೆಸ್ಪೆಕ್ಟ್ ಕೊಡಲ್ಲ ಅಂತ ನೀವು ಹೇಳ್ತಾರೆ? ಖಂಡಿತ ಅಮೇರಿಕಾನು ಇಸ್ರೇಲನ್ನು ಬಳಸ್ಕೊಳ್ತಾ ಇದೆ, ಇಸ್ರೇಲು ಕೂಡ ಅಮೇರಿಕನ್ ಬಳಸ್ಕೊಳ್ತಾ ಇದೆ ಹೊರತು ಇದರಲ್ಲಿ ಯಾವುದೇ ಒಂದು ಒಪ್ಪಂದನೂ ಅಲ್ಲ. ಇದು ಯುದ್ಧ ವಿರಾಮ ಅಂತಕ್ಕಂಥ ಸದ್ಯಕ್ಕೆ ಅಮೇರಿಕಕ್ಕೆ ಏನಾಯಿತು, ಜಾಗತಿಕ ಮಟ್ಟದಲ್ಲಿ ಒತ್ತಡ, ಆಮೇಲೆ ಆಂತರಿಕವಾಗಿ ಡೆಮೊಕ್ರೆಟಿಕ್ ಪಾರ್ಟಿಗಳೆಲ್ಲ ಇವತ್ತು ಟ್ರಂಪ್ ನಿರ್ಧಾರಗಳ ಬಗ್ಗೆ ಸೋಲೆತ್ತಿದ್ದಾರಲ್ಲಿ. ಸೊ ಅವರೆಲ್ಲ ಅಪಸ್ವರಗಳಿತ್ತಿದೆ ಅಮೇರಿಕಾದಲ್ಲೂ ಕೂಡ ನಾಯಕತ್ವ ಕುರಿತು. ನಿಮ್ಗೆ ಭಾಳ ಮುಗ್ದೂರ್ಸಿಗೂ ಜಾಸ್ತಿ ಆಯಿತು ಅನ್ನೋ ಅರ್ಥದಲ್ಲಿ ತಾನು. ಹಾಗಾಗಿ ಇವರೆಲ್ಲವನ್ನು ನಿರ್ಭಯಿಸೋಕ್ಕೋಸ್ಕರ ಅವನಿಗೆ ಕದನ ವಿರಾಮ ಅನಿವಾರ್ಯ ಆಗಿತ್ತು. ಹಾಗಾಗಿ ತನ್ನ ಒತ್ತಡ ತಂತ್ರದ ಮೂಲಕ ಅವ್ರು ಫೈಟ್ ಮಾಡಿದ್ರು. ಅವ್ರು ಇದೇನು ಫಸ್ಟಲ್ಲಿ ಅಮೇರಿಕಕ್ಕಿಂತ ಸೆಟ್ಬ್ಯಾಕ್ಗಳಾಗಿರೋ ಸಣ್ಣ ರಾಷ್ಟ್ರಗಳಿಂದ ಕ್ಯೂಬಾ ಮೇಲಿರ್ಬೋದು, ಇನ್ನೊಂದಿರ್ಬೋದು, ಸಣ್ಣ ವಿಯೆಟ್ನಾಂ ಇರ್ಬೋದು, ಸಣ್ಣ ರಾಷ್ಟ್ರಗಳು ಅವ್ರಿಗೆ ಎತ್ತಿಟ್ಟು ಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ತನ್ನ ದೊಡ್ಡಣ್ಣನ ಹಿರಿತನವನ್ನು ನಮ್ಮಲ್ಲಿ ರೌಡಿಸಮ್ ಆ್ಯಟಿಟ್ಯೂಡನ್ನು ತೋರಿಸ್ತಾ ಇರುತ್ತದೆ. ಬಟ್ ಇಸ್ರೇಲು ಮತ್ತು ಇರಾನ್ ವಿಚಾರಕ್ಕೆ ಬಂದರೆ ಇದು ಕದನ ವಿರಾಮ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕವಾದಂಥ ಒಂಥರ ಶಮನನೂ ಅಲ್ಲ, ಅಥವಾ ಶಾಂತಿ ಕಡೆಗೆ ಹೋಗುವ ಪ್ರಯತ್ನ ರೂಟೂ ಅಲ್ಲ. ಮತ್ತೊಮ್ಮೆ ಮಾಡುವಲು ಯುದ್ಧಕ್ಕೆ ಸನ್ನದ್ಧರಾಗಲು ಮಾಡಿಕೊಂಡಿರುವ ಸಮಯ. ಮುಂದೆ ಗಂಡಾಂತರ ಖಂಡಿತ ಇದು ಸಮಯ ಆತಂಕ ಇರಾನ್ಗೂ ಇದೆ ಅಂತ ಖಂಡಿತ ಇಬ್ಬರಲ್ಲೂ ಇದೆ. ಅದರ ಬಗ್ಗೆ ಈ ಕದನ ವಿರಾಮ ಅಂತಕ್ಕಂಥ ಅಮೆರಿಕ ದೃಷ್ಟಿಕೋನದಿಂದ ಕದನ ವಿರಾಮ ಇರುತ್ತೋ, ಇಸ್ರೇಲು ಮತ್ತು ಇರಾನ್ ಹೋಲಿಸಿದ್ರೆ ಇದು ಮತ್ತೆ ರಿಜುವನೇಟ್ ಆಗಿ ರೀಪ್ರಿಪೇರ್ ಆಗಿ ರೀಸ್ಟ್ರಾಟಜಿ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇರ್ತಕ್ಕಂಥ ಒಂದು ಕಾಲಾವಕಾಶ ಸಮಯ ಬೇಕು, ಕಾಲಾವಕಾಶ ಅಷ್ಟೇ ಹೊರತು ಇದೇನೂ ಅಲ್ಲ.